ಬಣ್ಣದ ಹಬ್ಬ, ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಹೋಳಿ ಹಬ್ಬ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದಂಥ ಹಬ್ಬ ಇದು. ಹೋಳಿ ಹಬ್ಬ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದಂಥ ಹಬ್ಬ ಇದು. ಬಹುಶಃ ನಾವು ಮಹಾಭಾರತದಲ್ಲಿ ನೋಡಿದಾಗ ಶ್ರೀಕೃಷ್ಣ ಗೋಪಿಕೆಯರ ಜೊತೆಯಲ್ಲಿ ಬಣ್ಣದ ಓಕಳಿ ಆಟವನ್ನು ಆಡ್ತಾಯಿದ್ರು. ಇವೆಲ್ಲವನ್ನು ಕೂಡ ನಾವು ಕೇಳಿದ್ದೀವಿ. ಯಾವುದೇ ಒಂದು ಹಬ್ಬ ಮಾಡಿದ್ರೂ ಕೂಡ ಅದಕ್ಕೊಂದು ಇತಿಹಾಸ ಇರ್ತದೆ. ಸುಮ್ಮನೆ ನಮ್ಮಲ್ಲಿ ಹಬ್ಬಗಳು ಮಾಡಲ್ಲ. ಇದನ್ನು ಕಾಮನ ಹಬ್ಬ ಅಂತಲೂ ಕೂಡ ಕರಿತೀವಿ. ಇವತ್ತು ಭಾಳಷ್ಟು ಕಡೆ ಕಾಮನ ದಹನವನ್ನು ಕೂಡ ಮಾಡ್ತಾರೆ. ಈಶ್ವರ ಘನಘೋರವಾದಂಥ ತಪಸ್ಸನ್ನು ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಅದನ್ನು ಮದುವೆ ಮಾಡಿಸ್ಬೇಕು. ಆದರೂ ತಪಸ್ಸು ಕಣ್ಣು ಬಿಡಲ್ಲ. ಆ ಪಾರ್ವತಿ ತಾಯಿಯನ್ನು ಮದುವೆ ಆಗಬೇಕು. ಅಂಥ ಸಂದರ್ಭದಲ್ಲಿ ಕಾಮದೇವ, ಕಾಮ ಅಂದರೆ ಆಸಕ್ತಿ ಇರ್ತಕ್ಕಂಥ ದೇವರು ಅಂತೇಳಿ, ಆ ಕಾಮನು ಮನ್ಮಥ. ಆ ಮನ್ಮಥ ಏನು ಮಾಡ್ತಾನೆ, ಬಾಣ ಪ್ರಯೋಗವನ್ನು ಮಾಡ್ತಾನೆ ಈಶ್ವರನ ಮೇಲೆ. ಪ್ರಯೋಗವನ್ನು ಮಾಡಿದಾಗ ಈಶ್ವರ ತನ್ನ ಕಣ್ಣನ್ನು ತೆರೆದು ಕೋಪದಲ್ಲಿ ಮೂರನೇ ಕಣ್ಣನ್ನು ತೆರೆದು ಆ ಮನ್ಮಥನನ್ನು, ಕಾಮನನ್ನು ಭಸ್ಮ ಮಾಡ್ತಾನೆ ಅಂತೇಳಿ. ಕಾಮನ ಅಂದರೆ ಬಯಕೆಗಳು ಅಂತೇಳಿ. ಅಂದರೆ ಒಳ್ಳೆ ಬಯಕೆ ಇರಬೇಕು, ಕೆಟ್ಟ ಬಯಕೆ ಇರಬಾರ್ದು. ಕೆಟ್ಟ ಬಯಕೆಯನ್ನು ಸುಟ್ಟಾಕಬೇಕು ಅಂತೇಳಿ. ಕೊನೆಗೆ ಅದಾದಮೇಲೆ ಈಶ್ವರನಿಗೆ ಪ್ರೇಮ ಅಂಕುರ ಆಗ್ತದೆ, ಪಾರ್ವತಿಯನ್ನು ಮದುವೆ ಆಗ್ತಾನೆ. ಅದು ಇತಿಹಾಸ. ಅದು ಒಂದು ಕಾರಣ. ಅದಾದಮೇಲೆ ಇವತ್ತು ಏನು ಬಣ್ಣದಾಟವನ್ನು ಆಡ್ತೀವಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದ ಕಡೆ ಭಾಳ ದೊಡ್ಡ ಹಬ್ಬ ಇದು. ನಿನ್ನೆಯಿಂದನೇ ಪ್ರಾರಂಭ ಮಾಡವ್ರೆ. ನಮ್ಮಲ್ಲಿ ಯಲಾಂಗದಲ್ಲಿ ಅಲ್ಲಲ್ಲೂ ಸ್ವಲ್ಪ ಮಾಡ್ಕೊತ ಇದ್ದೀವಿ. ನಾವು ಮೊದಲು ಮನೇಲಿ ಇಲ್ಲಿ ಸ್ವಲ್ಪ ಬುಡ್ಕೊತ ಇದ್ವಿ. ಬಣ್ಣ ಹೊಡೆಯೋ ನಡ್ಸ್ಕೊಂಡು ಹೋಗ್ತಾ ಇದ್ವಿ ನಾವು, ಹೊಡಿಬೇಡಲೆ ಬಣ್ಣ ಅಂತೇಳಿ. ಹೊರಗಡೆನೇ ಬರ್ತಾ ಇರಲಿಲ್ಲ. ಯಾಕಂದ್ರೆ ಇಲ್ಲದ್ರೆ ಬಟ್ಟೆ ಹಾಕೊಂಡು ಇಲ್ಲ ಹೋಗ್ತಾ ಇದ್ವಿ, ಬಿಡೋಣ ಅಂತ ಕಡೆ ತಿರ್ಗಾ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು. ನಮಗೆ ಆ ಮಕ್ಕಳಲ್ಲಿರ್ತಕ್ಕಂಥ, ಯುವಕರಲ್ಲಿರ್ತಕ್ಕಂಥ ಆಸಕ್ತಿ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರಿಗಿರ್ತಕ್ಕಂಥ ಉತ್ಸಾಹ.
ಅದಾದಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ವಿಶೇಷವಾಗಿ ಪವನ್ನು ನಮ್ಮ ಯುವ ಮೋರ್ಚಾದೆಲ್ಲ ಸೇರಿ ಹಣ ಒಂದು ಕಡೆ ಸೇರಿ ಮಾಡೋಣ ಅಂತೇಳಿ ಸಣ್ಣದಾಗಿ ಶುರು ಮಾಡಿದ್ವಿ, ಒಂದು 50 ಜನ 100 ಜನ. ಅದಾದಮೇಲೆ ಕಳೆದ ವರ್ಷ ಸ್ವಲ್ಪ ದೊಡ್ಡದಾಗೆ ಮಾಡಿದ್ವಿ ನಾವೆಲ್ಲ ಕೂಡ. ಸೊ ಪ್ರತಿ ವರ್ಷ ಕೂಡ ನಮ್ಮ ಯಲಹಂಕದ ಜನ ಖುಷಿಯಾಗಿ ಒಂದು ಕಡೆ ಸೇರಬೇಕು. ಯಾಕಂದರೆ ನಾವು ಬೇರೆ ಬೇರೆ ಬಡಾವಣೆಗಳಲ್ಲಿರ್ತೀವಿ, ಬೇರೆ ಬೇರೆ ಮನೆಗಳಲ್ಲಿರ್ತೀವಿ, ಒಂದು ಕಡೆ ಸೇರುವಂಥ ಸಂದರ್ಭ ಕಡಿಮೆ. ಇವತ್ತು ಇಡೀ ಯಲಹಂಕ ನಮ್ಮದೊಂದು ಕುಟುಂಬ ಅನ್ನೋ ರೀತಿಯಲ್ಲಿ ಇವತ್ತು ಈ ಬಣ್ಣದ ಹಬ್ಬವನ್ನು ಆಡಬೇಕು, ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಬೇಕು ಅಂತೇಳಿ ಈ ವೇದಿಕೆಯನ್ನು ಕಲ್ಪಿಸಿರ್ತಕ್ಕಂಥದ್ದು. ಬೇರೆ ಇನ್ನೇನು ಭಾಷಣಗಳು ಜಾಸ್ತಿ ಇರಲ್ಲ. ನಾವಿಲ್ಲಿ ಬಂದವರೆಲ್ಲ ಮುಂದಕ್ಕೆ ಓಟ್ ಹಾಕಬೇಕು ಅಂತಲೂ ಕೇಳಲೂಬಾರ್ದು. ಯಾಕಂದರೆ ಹಬ್ಬಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಇದರಲ್ಲಿ ಎಲ್ಲರೂ ಬಂದಿರ್ತಾರೆ, ಯಾರು ಬೇಕಾದರೂ ಬರ್ಬೋದು. ಇದು ಯಲಹಂಕದ ಹೋಳಿ ಹಬ್ಬ. ಯಲಹಂಕ ನಮ್ಮದು. ಯಲಹಂಕ ಅನ್ನೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಯಲಹಂಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಜನ್ಮಭೂಮಿ ಯಲಹಂಕನೇ. ಯಲಹಂಕದ ಗೌರವಕ್ಕೆ ಚ್ಯುತಿ ಬಂದರೆ, ಯಲಹಂಕಕ್ಕೆಲ್ಲಾದರೂ ಕೆಟ್ಟ ಹೆಸರು ಬಂದರೆ ಅದು ನಮಗೆ ನೋವಾದಂಗೆ ಆಗಬೇಕು. ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಯಲಹಂಕ ಸ್ವಚ್ಛವಾಗಿರಬೇಕು, ಯಲಹಂಕ ಸುಂದರವಾಗಿರಬೇಕು, ಯಲಹಂಕ ರಸ್ತೆಗಳು ಚೆನ್ನಾಗಿರಬೇಕು, ಪಾರ್ಕ್ಗಳು ಚೆನ್ನಾಗಿರಬೇಕು, ಕಸ ಎಲ್ಲಂದ್ರೆ ಅಲ್ಲಿ ಹಾಕ್ಬಾರ್ದು. ಅದೆಲ್ಲ ಆಗ್ಬೇಕಾದ್ರೆ ನಾವು ಕರೆಕ್ಟಾಗಿರ್ಬೇಕು. ನಾವೇ ತಾನೇ ಕಸಗಳು ಹಾಕೋದು. ಮನೆ ಯಜಮಾನರು ಕಟ್ಕೊಡ್ತಾರೆ ಹೆಂಗಸರು, ಯಜಮಾನ ಕರೆಕ್ಟಾಗಿ ಅಲ್ಲಿ ಎಸ್ದೋತಾರೆ. ಮನೆ ಒಳಗಡೆ ಎಸಿತೀವ ನಾವು? ಇಲ್ಲ. ಅದಕ್ಕೆ ಇಡೀ ಯಲಹಂಕ ನನ್ನ ಮನೆ ಅಂತೇಳಿ ಬಂದಾಗ ಯಲಹಂಕವನ್ನು ಇನ್ನೂ ಚೆನ್ನಾಗಿ ನಾವು ಮಾಡ್ಬೋದು. ನೀವೀಗ ಇಂತಹ ದುರ್ಸ್ಥಿತಿಯಲ್ಲಿ ಕೂಡ ಅನುದಾನದ ಕೊರತೆಯ ಮಧ್ಯದಲ್ಲೂ ಕೂಡ ಯಲಹಂಕಕ್ಕೆ ನಾನು ಕೊರತೆ ಮಾಡಿಲ್ಲ. ಇವತ್ತು ಕೂಡ ಪೂಜೆ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ 10 ಕೋಟಿ ರೂಪಾಯಿ ಪೂಜೆ ಮಾಡಿದೆ. ಮೊನ್ನೆ 15 ಕೋಟಿ ರೂಪಾಯಿದಾಯಿತು. ಜುಡಿಷಿಯಲ್ ಲೇಔಟಲ್ಲಿ 14 ಕೋಟಿ ರೂಪಾಯಿ ಇನ್ನೂ ತರ್ತೀನಿ ಗ್ರ್ಯಾಂಟು ತಂದು. ನಮ್ಗೆ ಇನ್ನೇನು ಯಲಹಂಕಕ್ಕೆ ಬೇಕೋ ಎಲ್ಲವನ್ನು ಮಾಡ್ತೀನಿ. ಒಂದು ನಾನು ನಮ್ಮಲ್ಲಿ ಕೈ ಮುಗಿ ಕೇಳ್ಕೊಳೋದು, ನಮ್ಮ ಯುವಕರು ಇವರೆಲ್ಲರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬರ್ತಾರೆ. ಇನ್ನು ಈ ಮಾದಕ ವಸ್ತುಗಳು, ಡ್ರಗ್ಗು ದೊಡ್ಡ ಒಂದು ಪೆಡ್ಲರ್ ಶುರುವಾಗಿ ಇವತ್ತು ನಮ್ಮ ಬಲಿಷ್ಠವಾದಂಥ ಯುವತಿಯರನ್ನು ಡ್ರಗ್ನ ಒಂದು ಮೋಹಕ್ಕೆ ಒಳಗಾಗಿ ಅವರನ್ನು, ಇಡೀ ಕುಟುಂಬವನ್ನು ಒಂದು ದುಸ್ಥಿತಿಗೆ ತರ್ತಕ್ಕಂಥ ಕೆಲಸವನ್ನು ಕೆಲವು ಭಾಳ ವ್ಯವಸ್ಥಿತವಾಗಿ ಮಾಡ್ತಾವೆ. ಯುದ್ಧ ಮಾಡಿ ಸೈನಿಕರು ಸಾಯಬೇಕು ಅಂತೇನಿಲ್ಲ, ಡ್ರಗ್ ಕೊಟ್ಟರೆ ಸಾಕು, ಇಡೀ ಫ್ಯಾಮಿಲಿನೇ ಔಟ್. ಸೊ ಇದನ್ನು ಸ್ವಲ್ಪ ತಾವು ಗಮನಿಸಬೇಕಾಗ್ತದೆ. ಆ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರ್ದು. ನಿಮಗೇನು ಆಟ ಆಡೋಕ್ಕೆ ಗ್ರೌಂಡ್ಗಳು ಮಾಡಿಕೊಟ್ಟಿದ್ದೀವಿ, ಬ್ಯಾಡ್ಮಿಂಟನ್ ಕೋರ್ಟ್ಗಳವೆ, ಸ್ವಿಮ್ಮಿಂಗ್ ಪೂಲ್ ಐತೆ, ಜಿಮ್ಗಳನ್ನು ಸರ್ಕಾರದಿಂದ ಮಾಡಿಕೊಟ್ಟಿದ್ದೀವಿ, ಸಮುದಾಯ ಭವನಗಳನ್ನು ಮಾಡಿಕೊಟ್ಟಿದ್ದೀವಿ, ಎಲ್ಲ ಥರದ ಸ್ಪೋರ್ಟ್ಸ್ಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀವಿ, ವಾಕ್ ಮಾಡೋಕ್ಕೆ ಪಾರ್ಕ್ಗಳವೆ, ಕೆರೆಗಳವೆ. ಎಂಜಾಯ್ ಮಾಡಿರಿ, ಯಲಹಂಕವನ್ನು ಅನುಭವಿಸಿ ಖುಷಿಯಾಗಿ. ಅದನ್ನು ಬಿಟ್ಟು ಬೇರೆ ಥರದಲ್ಲಿ ಮಾಡಬಾರ್ದು ಅಂಥೇಳಿ ಈ ಹೋಳಿ ಹಬ್ಬ ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಮತ್ತು ಇದು 8:30 9 ಗಂಟೆವರೆಗೂ ನಡೀತದೆ. ಸೊ ಯಾರು ಕೂಡ ಅಹಿತಕರ ಘಟನೆಗೆ ಅವಕಾಶವನ್ನು ಕೊಡಬಾರ್ದು. ಸರ್, ಯಲಹಂಕ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ರೆಕಾರ್ಡ್ ಆಗೋ ರೀತಿಯಾಗಿ ಹೋಳಿ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ಇಡೀ ದೇಶದಾದ್ಯಂತ ಈ ಹೋಳಿ ಹಬ್ಬವನ್ನು, ಬಣ್ಣದ ಹಬ್ಬವನ್ನು, ಬಣ್ಣದ ಸಂಕೇತ, ಖುಷಿಯಾಗಿರ್ತಕ್ಕಂಥ ಒಂದು ಸಂಕೇತವನ್ನು ಇವತ್ತು SR ವಿಶ್ವನಾಥ್ರವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು, ಈ ಒಂದು BJP ಮುಖಂಡರಾಗೋದು ಪಕ್ಷಾತೀತವಾಗಿ ಎಲ್ಲ ಮುಖಂಡರು, ಚಲನಚಿತ್ರ ನಟರುಗಳು ಎಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಕುಟುಂಬ ಪರಿವಾರ ಸಮೇತರಾಗಿ, ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರಿಂದ ಹಿಡ್ಕೊಂಡು ಮಧ್ಯಮ ವರ್ಗದವ್ರು ಎಲ್ಲರೂ ಭೇದ ಭಾವ ಇಲ್ದಲೆ, ಯಾವುದೇ ಹೆಣ್ಮಕ್ಳು ಇವ್ರು ಗಂಡು ಮಕ್ಕಳು ಇವ್ರು ಕುಣಿಬೇಕು, ಆಡಬಾರ್ದಲ್ಲ, ಎಲ್ಲ ಖುಷಿಯಾಗಿ ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ತುಂಬ ಜನ ಸೇರ್ಕೊಂಡಿದ್ದಾರೆ. ನಾವು ಬಂದು ಉತ್ತರ ಕರ್ನಾಟಕದವರು, ಗದಗವರು. ಬಟ್ 20 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀವಿ. ಎವ್ರಿ ಟೈಮ್ ಫೆಸ್ಟಿವಲ್ ಮಿಸ್ ಮಾಡ್ಕೊತಾ ಇದ್ವಿ. ಬಟ್ ಇವಾಗ ಯಲಹಂಕ ಬಂದಾದ್ಮೇಲೆ 2 ವರ್ಷದಿಂದ ಎವ್ರಿ ಟೈಮ್ ಇಲ್ಲೇ ಬರ್ತಾ ಇದ್ದೀವಿ. ಖುಷಿ ಅನ್ನಿಸ್ತಾ ಇದೆ. ಇಲ್ಲಿ ಒಂದು ಸ್ಟೇಟಿನ ಜನ ಇಲ್ಲ, ಎಲ್ಲ ಕಡೆ ಸ್ಟೇಟಿಂದ ಜನಗಳು ಬಂದಿದ್ದಾರೆ. ಅದೊಂದು ಬ್ಯೂಟಿ ನೋಡೋಕ್ಕೆ ಅಲ್ವಾ. ಒಂದು ಸ್ಟೇಟ್ ಅಲ್ಲ, ಎಲ್ಲ ಸ್ಟೇಟ್ ಮಿಕ್ಸ್ ಆಗಿ ಅದು ಹೆಂಗೆ ಕಲರ್ಸ್ ಇದೆಯೋ ಅದೇ ಎವ್ರಿ ಸ್ಟೇಟ್ ವಿಲ್ ಬ್ರಿಂಗ್ ಇಟ್ಸ್ ಓನ್ ಕಲರ್. ಸೊ ಎಲ್ಲ ಕಲರ್ ಸೇರಿ ಹೋಲಿ ಆಗ್ತಾ ಇದೆ. ಅಬ್ಸಲ್ಯೂಟ್ಲಿ ಕರೆಕ್ಟು. ಸೊ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳು ಖುಷಿ, ನಮಗೂ ಖುಷಿ ಆಗೋದು ಆ್ಯಕ್ಚುಲಿ. ಸೊ ಪಕ್ಕ ಸಲ ಬರೋದು. ಥ್ಯಾಂಕ್ ಯು. ಹೇಳೋಕ್ಕಾಗ್ತಾ ಇಲ್ಲ ಸರ್, ತುಂಬ ಚೆನ್ನಾಗಿದೆ ನಮ್ಮ ವಿಶ್ವನಾಥ್ ಸರ್ ಈ ಥರ. ಯಾಕೆಂದರೆ ಈ ನಮ್ಮ ಬೆಂಗಳೂರಲ್ಲಿ ಹೆಂಗಿದೆ ಅಂದರೆ ಜೀವನ ಅವ್ರವ್ರ ಮನೆ ಸೀಮಿತವಾಗಿದೆ. ಬಟ್ ಈ ವಿಶ್ವನಾಥ್ ಸರ್ ಇಲ್ಲಿ ಅರೇಂಜ್ ಮಾಡಿ ಎಲ್ಲರಿಗೂ ಒಂದು ರೀತಿಯಿಂದ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಮಗಂತೂ ತುಂಬಾ ಖುಷಿಯಾಗಿದೆ. ಯಲಹಂಕ ಉಪನಗರದ ವಿವೇಕಾನಂದ ಪಾರ್ಕಲ್ಲಿ ಹೋಳಿ ಹಬ್ಬ. ಹೋಳಿ ಬಣ್ಣದ ಸಂಕೇತ, ಬಣ್ಣ ಪ್ರಗತಿಯ ಸಂಕೇತ. 16 ಬಣ್ಣಗಳು ಸೇರ್ಕೊಂಡು DJ ಹಾಕೊಂಡು ಮಕ್ಕಳು, ವಯಸ್ಕರು ಎಲ್ಲರೂ ಸೇರ್ಕೊಂಡು
ಸಂಭ್ರಮ ಪಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದು ಯಲಹಂಕ ಹೋಳಿಯ ಸಂಕೇತ ಸಂಭ್ರಮ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.